ಸುಗುಣ ನಿನ್ನ ಕೈಗೆ ದುಡ್ಡು ಕೊಟ್ಟಿದ್ದೀನಲ್ಲ ಅದ್ರ ಒಂದು 50,000 ದುಡ್ಡು ಕೊಟ್ಬಿಡು. ಹೋಗಿ ಒಂದು ಹೊಸ ತಗೊಂಬರ್ತೀನಿ. ವಿಧಿ ಚೆನ್ನಾಗಿ ಆಗಬೇಕು ಸುಗುಣ. ಅವಳು ಚೆನ್ನಾಗಿ ಆದ್ರೇ ಕಣೆ. ಹೆಂಗೋ ಸ್ವಲ್ಪ ನೀನು ನೋಡ್ಕೋಬೇಕು ಕಣೆ. ನೋಡ್ಕೊಂಡ್ರೆ ನಮಗೆ ಒಳ್ಳೇದು ಸುಗುಣ. ಸರಿ ಆಯಿತು. ಅತ್ತೆನ ಕೇಳಿ ಕರ್ಕೊಂಬರ್ರಿ. ಅತ್ತೆನ ಕೇಳಿ ಕರ್ಕೊಂಬಂದು ನೋಡ್ಕೊಂಬನ್. ಅವಳು ಚೆನ್ನಾಗಿದ್ರೆ ಅತ್ಲಾಗೆ ನಮಗೂ ತಿಂಗಳ ಚೆನ್ನಾಗಿ ಇದಾಗುತ್ತತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ನೋಡಬೇಕು. ಸುಮ್ಮನಿದ್ದವಳನ್ನ ಮಾತಾಡ್ಸಿರೋದು ನೀವೇನೆ, ಎಲ್ಲ ನಾವು ಅನ್ಭವಿಸ್ತಿರೋದು ನೀವೇನೆ ಇವಾಗ. ಸುಗುಣ, ನಾನಾಗಿ ನಾನು ಮಾಡಿದ್ದು. ಅವಳದೇನು ತಪ್ಪಿಲ್ಲ ಇದ್ರಾಗೆ, ನಂದೇ ತಪ್ಪು. ಏನು ಮಾಡಲಿ. ಏನೋ ಆಗೋಗ್ಬಿಡ್ತು. ಇವಾಗ ಹೆಂಗೂ ಗ್ಯಾಸಿಂದ ಅವಳದು ಬೇರೆ ದುಡ್ಡು ಬಂದೈತಲ್ಲ, ಅದ್ರ ಖರ್ಚಲ್ಲೇ ನೋಡ್ಕೊಂಬೋದು. ಹೆಂಗೋ ತಿಂಗಳ ಬೇರೆ ಬರುತ್ತೆ. ಗ್ಯಾಸ್ ಪೈಪ್ಲೈನ್ ಹೋಗಿರೋದ್ರಿಂದನ ಅವ್ರ ಹೊಲದಲ್ಲಿ ತಿಂಗಳ ಬರುತ್ತಂತೆ ಅಮೌಂಟು. ನನಗಿದೆಲ್ಲ ವಿಷಯ ಗೊತ್ತಾಯಿತು. ಅದಕ್ಕೇ ಅವಳು ನನಗೆ ಅವಾಗ ಕೊಟ್ಟಿದ್ಲು, ಹೇಳು, ನನ್ನ ಅಕೌಂಟ್ ಕೊಟ್ಟಿದ್ಲು. ಆವಾಗ ನನಗೆ ದುಡ್ಡು ಬಂತು. ಇವಾಗ 5 ಲಕ್ಷ ಒಂದೇ ಸತಿ ಹಾಕವ್ರೆ. ಇನ್ನು ತಿಂಗಳ 1 ಲಕ್ಷ ಬರುತ್ತಂತೆ. ಯಾಕಂದರೆ ಹೊಲ್ದುಗಳಿಗೆಲ್ಲ ಗ್ಯಾಸ್ ಪೈಪ್ಲೈನ್ ತೆಗಿತಾ ಇದ್ದಾರಲ್ಲ, ಗ್ಯಾಸ್ ಪೈಪ್ಲೈನ್ ಹೋಗುತ್ತಲ್ಲ, ಅದಕ್ಕೇ ನಮಗೆ ದುಡ್ಡು ಕೊಡ್ತಾರೆ. ಅವಳ ಹೆಸ್ರಿಗೆ ಅವ್ರದ್ದು ಗಂಡನ ಮನೆ ಜಮೀನಾಗ ಇರೋದ್ರಿಂದ ಇವಾಗ ಕೊಡ್ತಾರೆ. ಹೆಂಗೋ ಅದೇ ಖರ್ಚಲ್ಲಿ ನೋಡ್ಕೊಳ್ರಿ. ಇವಾಗ ಅವಳಿಗೆ ಹಂಗಾಗಿರೋದು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಇವಾಗ ಏನಪ್ಪ ಇದು ಹಿಂಗಾಗ್ಬಿಡ್ತು, ಪಾಪ ಹೆಂಗಿದ್ದವಳೆ ಹಂಗಾದ್ಲು ಅನಿಸುತ್ತೆ. ನೋಡ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೇ ಹೋಗೊಂದು ಹೊಸ ತಂದು ಬಿಡೋಣ. ಚೆನ್ನಾಗಿ ಆಗ್ಲೇಳು. ಅವಳು ಚೆನ್ನಾಗಿದ್ರೆ ಅವಳು ಸೈನ್ ಹಾಕ್ತಂಗೆ ಅವಳ ಹೆಸ್ರಿಗಿರುತ್ತಲ್ಲ ಅವಲ್ಲ, ಅವಳು ಸೈನ್ ಹಾಕಿದ್ರೆ ಬಂದುಬಿಡುತ್ತೆ. ಅದಕ್ಕೇ ಅವಳಿದ್ರೇ ಬರೋದಂತೆ. ಅವಳು ಸೈನ್ ಹಾಕಿದ್ರೆ ಅಂತೆ ಬರೋದದು ತಿಂಗಳನ. ಅದಕ್ಕೆ ಅವಳನ್ನ ಆದಷ್ಟು ನಾವು ಹುಷಾರಾಗಿ ನೋಡ್ಕೋಬೇಕು ಸುಗುಣ. ಪಾಪ ಅದು ದುಡ್ಡೇನು ಮಾಡಿದೆ? ಸುಗುಣನ ಕೈಗೆ ಕೊಟ್ಟೈನಿ ಕಣಮ್ಮ. ತಗೊಂಬಂದು ಕೊಟ್ಟೈನಿ ಸುಗುಣನ ಕೈಗೆ 5 ಲಕ್ಷನ ದುಡ್ಡು ಕೊಳ್ಳಮೈಕೆ ಅಂತೇಳಿ ಕೊಟ್ಟಿದ್ದೀನಿ. ಅದಕ್ಕೇ ಅವತ್ತು ನನ್ನ ಅಕೌಂಟ್ ಕೊಟ್ಟಿದ್ಲು, ಹಿಂಗೆ ಬರುತ್ತೆ ಅಂತ ಹೇಳಿ. ಅದು ಬಂದಿರೋದು ಗೊತ್ತಿಲ್ಲ ಅವಳಿಗೆ. ಇನ್ನು ಗೊತ್ತಾಗಲೇಬೇಕು. ಇನ್ನು ಸೈನ್ ಹಾಕಿಸ್ಕೊಂಬಕ್ಕೆ ಬರ್ತಾರೆ, ಗೊತ್ತಾಗಲೇಬೇಕು. ತಿಂಗಳ ದುಡ್ಡು ಬರುತ್ತೆ. ನೋಡ್ಕೊಬೋದು ಕಣಮ್ಮ. ಅತ್ಲಾಗೆ 10,000 ಅವಳಿಗೆ ಖರ್ಚಾದ್ರೂ ಇನ್ನೊಂದು 90,000ನಾದರೂ ಉಳಿತೈತೆ ನಮಗೆ. ಆರಾಮಾಗಿ ಅತ್ಲಾಗೆ ದುಡ್ಡು ಬಂದರೆ ನೆಮ್ಮದಿಯಾಗಿರ್ಬೋದು. ಸುಗುಣನ ನೋಡ್ಕೊಂತ ಅವಳನ್ನು ಕೈ ಬಿಡಲ್ಲ ಕಣಮ್ಮ. ಹಂಗೆ ಮಾಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಒಳ್ಳೆ 5 ಲಕ್ಷ ದುಡ್ಡು ಬಂದಾವೆ. ಒಟ್ಟಿನಲ್ಲಿ ಸುಗುಣ ನೀನು ಇಟ್ಕೊಂಡು ಬುದ್ಧಿವಂತಲಾಗತ್ತೆ ಕೈ. ಹೆಂಗ ನೋಡು, ಅವ್ರಲ್ದಂಗಲ್ಲ ಜಮೀನು ಅವ್ರು ಒಂದು ಗಂಡನ ಮನೆಗಳರು ಮಸ್ತವೈತಪ್ಪ. ಅವ್ರಿಗಿನ್ನ ಯೋಟು ಉಳಿಸ್ಕೊಂಡವ್ರ ಏನೋ, ಅವ್ರಿನ್ನ ಯೋಟೊಂದು ಆಸ್ತಿ ಮಾಡ್ಕೊಂಡವ್ರ ಏನೋ. ಅಲ್ಲಿ ಚೆನ್ನಾಗಿ ಇದ್ದಾರಂತೆ. ಎಲ್ಲ ಸೈಟು ಪೈಟು ಎಲ್ಲ ಇದಾವಪ್ಪ. ನೋಡೆಲ್ಲ ಇದ್ದು ಜೀವನ ಹಾಳು ಮಾಡ್ಕೊಂಡು ಸುಮ್ಮನೆ ಇರೋದಾರ್ದಲ್ಲೇ ಎಲ್ಲ ಹಾಳು ಮಾಡ್ಕೊಳಂಗೆ ಆಯ್ತು. ಅಯ್ಯೋ ಚೆನ್ನಾಗಿದ್ದಾರೆ ಕಣತ್ತೆ ಅವರು ಮನೆ ಕಡೆಗೆ. ಇವಳಾಗಿ ಅವಳು ಮಾಡ್ಕೊಂಡಿರೋದು. ಸುಮ್ಕಿರು. ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಚೆನ್ನಾಗಿ ಇಟ್ಕೊಂಡು ಆರಾಮಾಗೆ ಹೆಂಗೋ ಹೋಗ್ಬೋದಾಗಿತ್ತು. ಆದರೆ ಅವಳು ಯಾತೂ ತಲೆ ಕೆಡಿಸ್ಕೊಂಬ್ಲಿಲ್ಲ. ಆಗಿದ್ದಾಗಲಿ ನೋಡೋಣ ಅದೇನಾಗುತ್ತೋ ಏನೋ ಅಂತ ಹೇಳಿ ಒಂಥರ ನೆಗ್ಲೆಕ್ಟ್ ಮಾಡಿದ್ಲು. ಇವಾಗ ನೋಡಿ ಅಂಥ ಪರಿಸ್ಥಿತಿ ಬಂತು ಅವಳಿಗೆ. ಕರ್ಕೊಂಬಂದ್ರೇನಪ್ಪ ಅಯ್ಯಮ್ಮನ್ನ? ಇವನಪ್ಪ ಕರ್ಕೊಂಬಂದ್ವಿ. ಅದಕ್ಕೆ ಒಂದು ನಾಟಿನ ಹಸಿನ ಹಾಲು ಅದೆಲ್ಲ ಬೇಕಂತೆ. ಅದಕ್ಕೆ ಒಂದು ಹೊಸ ತಗೊಂಬಂದು ಕೊಡ್ತೀನಿ, ನೀನೇ ನೋಡ್ಕೆ. ಏನು ಮಾಡೋಕ್ಕಾಗುತ್ತೆ. ಇವಾಗ ಹೆಂಗೋ ಆಗೈತತ್ತ, ನಾವೇ ನೋಡ್ಕೋಬೇಕಣಪ್ಪ ಇವಾಗ. ಯಾಕಂದ್ರೆ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ನೋಡ್ಕೊಂಬ್ಲೇಬೇಕು. ಆದರೆ ಜನಗಳಿಗೆ ಅರ್ಥ ಆಗಲ್ಲ, ಹಿಂಗೆ ಮಾತಾಡ್ತಾರೆ. ಇವಾಗ ಅವಳು ನೋಡ್ಕೊಂಡ್ರೆ ಇನ್ನೋಡು ದುಡ್ಡು ಬೇರೆ ಬರ್ತೈತಿ. ಅವಳು ಅಲ್ದಾಗೆ ಅವಳಿಗೆ ಜಮೀನು ಕೊಟ್ಟವ್ರಲ್ಲ, ಅಲ್ಲಿ ಗ್ಯಾಸ್ ಪೈಪ್ಲೈನ್ ಹೋಗೈತಂತೆ. ಅದಕ್ಕೇನೆ ದುಡ್ಡು ಬಂದೈತಂತೆ. ದುಡ್ಡು ಒಂದು 5 ಲಕ್ಷ ದುಡ್ಡು ಬಂದೈತಂತೆ ಕಣಪ್ಪ. ಇವಾಗ ಅವಳಿಗೆ ಇವಾಗ ಹೊಸನ ಹೆಸರಿಗೆ ಬಂದೈತೆ. ಹೊಸ ಹೆಸರುಗಳ ಕೈಗೆ ಬಿಡಿಸ್ಕೊಂಬಂದು ಕೊಟ್ಟ. ಇನ್ನು ಇವಾಗ ತಿಂಗಳ ಬೇರೆ ಬರುತ್ತಂತೆ. ತಿರ್ಗಾಲಿಲ್ಲ ನಾನು ದೊಡ್ಡದೊಂದು ಟವರ್ ಕಂಬನ ಯಾತ ಹಾಕ್ತಾರಂತೆ. ಅದಕ್ಕೂ ದುಡ್ಡು ಬರುತ್ತಂತೆ. ತಿರ್ಗಾನೆ ಆತೈತ ಆಗ್ತಾರಂತಪ್ಪ. ಅಲ್ದಾಗೆ ರೋಡ್ ಸೈಡ್ ಐತಂಗೆ ಜಮೀನು, ಚೆನ್ನಾಗಿ ಕೋಟಿಗಟ್ಟಲೆ ಬೆಲೆ ಬಾಳುತ್ತಂತೆ. ಅದಕ್ಕೇನೆ ಇನ್ನೇನು ಮಾಡೋಣ ಯಮ್ಮ, ನಾವೇ ನೋಡ್ಕೊಂಬನ್ ಕಣಮ್ಮ, ನಾವೇ ನೋಡ್ಕೊಂಡು ನಾವೇ ತಕೊಂಬನ ಅಂತ ಹೇಳಿ ಅದಕ್ಕೆ ಸುಗುಣಿಗೂ ಹೇಳ್ದೆ. ಸುಮ್ಮನೆ ನಾವೇ ನೋಡ್ಕೊಂಬನ್ ಕಣಮ್ಮ, ಕೋಟಿಗಟ್ಟಲೆ ಆಸ್ತಿ ಬಾಳುತ್ತೆ. ಅವಳಿಂದ ಇವಾಗ ಲೊಕ್ಕ ಬಡ್ದೈತಿ. 6 ತಿಂಗಳಿದ್ದಾಳು 3 ತಿಂಗಳಿದ್ದಾಳು ಅಂತ ಹೇಳಿ. ಅಲ್ಲ ಇವಾಗ ಇವಂದೇ ತಪ್ಪು. ಅವ್ರ ಪಾಡಿಗೆ ಅವ್ರು ಹೆಂಗೆ ಇದ್ರು ಇಲ್ಲದ್ದೆಲ್ಲನ ಇದು ಮಾಡ್ಕೊಂಡ ಇವನಿಂದಲೇ ಹಿಂಗೆಲ್ಲ ಆಗಿದ್ದು. ಇವನೊಬ್ಬನೇ ಆವೇದನಾಗಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಇವನು ಸುಮ್ಮನೆ ಯಾರ ಸವಾಸ ಏನು ಬೇಕಾಯಿತು ಅಂತ ಇವನು ಸುಮ್ಮನೆ ಇದ್ದಿದ್ರೆ ಮಾತಾಡಿಸ್ದಂಗೆ ಇದೆಲ್ಲ ಗೊತ್ತಿರಲಿಲ್ಲ. ಯೋಟ ಆಸ್ತಿ ಇದ್ರು ಏನಕ್ಕೆ ಬಂದಂಗೆ. ಇವತ್ತು ಮಾತಾಡ್ಸಿರೋದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ. ಯಾವತ್ತಿದ್ರು ನಾವೇ ನೋಡ್ಬೇಕು, ನಾವೇ ತಗೋಬೇಕು. ಇವನ್ನೇ ಮತ್ತೆ ತಪ್ಪು. ಇವಾಗ ಅವ್ರ ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಇವನು ಮಾಡಿರೋದೇ ತಪ್ಪು.
ಅದಕ್ಕೇನೆ ಅವ್ರು ಬಂದಿದ್ರು ಕಣ್ಮಮ್ಮ ಬೆಳಿಗ್ಗೆ. ನೋಡ್ಕೊಳ್ರಿ, ನೀವೇ ನೋಡ್ಕೊಂಡು ಇವಾಗ ಗಂಡನಾದರ್ ನೀವೇ ನೋಡ್ಕೊಂಡು ಇನ್ನು ಭಾಳ ದಿನ ಅದು ಇರುತ್ತೆ. ಅದು ಇನ್ನು ಭಾಳ ದಿವಸ ಬರುತ್ತೆ, ಅವ್ರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ನೀವು ನೋಡ್ಕೊಂಡ್ರೆ ನಿಮಗೆ ಒಳ್ಳೇದು. ಆಮೇಲೆ ನಿಮಗೆ ಬರ್ತೈತೆ, ಅವ್ರಿದ್ದಷ್ಟು ಜಾಸ್ತಿ ಬರುತ್ತೆ. ಆಮೇಲೆ ಅವ್ರೇನಾನ ಇವಾಗ ಅವ್ರ ಹೆಸ್ರಿಗೆ ಐತಲ್ಲ, ಇವಾಗ ಅವಳ ಹೆಸ್ರಿಗೆ ಅವಳೇನಾನ ಹೋಗ್ಬಿಟ್ರೆ ಅರ್ಧ ಬರುತ್ತೆ. ಅದಕ್ಕೆ ನಾವೇ ನೋಡ್ಕೊಂಡ್ರೆ ಆತ್ಕಣ್ಮಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ, ದುಡ್ಡು ಬರ್ತೈತೆ ಅಂತ ಹೇಳಿ. ಇನ್ನೇನು ಇವಾಗ ಹೆಂಗೂ ಇಷ್ಟೊಂದು ದುಡ್ಡು ಬರುತ್ತಲ್ಲ ಅದಕ್ಕಾಗಿನ. ಅವರು ಎದ್ದಾಗ ಬಂದಿದ್ರು, ಗಂಡನಾಗಿ ನೀವೇ ಸೈನ್ ಮಾಡಬೇಕು ಅಂತಂದರು. ಅದಕ್ಕೆ ಅಂತ ಇನ್ನೇನು ನೋಡ್ಕೊಂಬದು. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಗೊತ್ತಿರ್ತಾವೆ ಸಮಸ್ಯೆಗಳು. ಅವನ್ನ ಎದುರಿಸ್ಕೊಂಡು ಇನ್ನೇನು ನಾವೇ ನೋಡ್ಕೊಂಡ್ರೆ ನಮಗೆ ದುಡ್ಡು ಬರುತ್ತಲ್ಲ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಇವರು ಅನಿವಾರ್ಯ ಆಗೋಗ್ಬಿಟ್ಟೈತೆ, ಆಗೋಗಿರೋದೇ ಏನು ಮಾಡೋಕ್ಕಾಗಲ್ಲ ಕಣ್ಮಮ್ಮ, ಅಷ್ಟೇ. ಅಂದರೆ ಅವಳು ನೋಡಿರು ಅಯ್ಯೋ ಅನಿಸುತ್ತೆ ಕಣ್ಮಮ್ಮ, ಒಂಥರ ಪಾಪ ಅಲೇನೇ ಬೋಲು ಇದಾಗ್ಬಿಟ್ಟವಳೆ. ಇವಾಗ ಜಮೀನು ಅಂತ ಅಂತ ಹೇಳ್ತಾರಲ್ಲಮ್ಮ, ಅದನ್ನೇ ಸುಮ್ಮನೆ ಕೊಟ್ರಾತು. ಅವ್ರು ಅದನ್ನ ಹೇಳಿದ್ರು ಕಣಪ್ಪ. ಕೊಡೋದಾದರೆ ಒಟ್ಟಿಗೆ ಕೊಡ್ರಿ, ಇಲ್ಲಾಂದರೆ ಅದು ತಿಂಗಳ ಬರ್ತಾ ಇರುತ್ತೆ. ತಿಂಗಳ ಬಂದರೆ ಜಾಸ್ತಿ ಆಗುತ್ತೆ. ಅತ್ಲಾಗ ಅದನ್ನು ಜಮೀನನ್ನು ಬೆಲೆ ಬಾಳುತ್ತೆ. ತಿರ್ಗಿ ಆಮೇಲೆ ದುಡ್ಡು ಬರ್ತಾ ಇರುತ್ತಲ್ಲ, ಅದಕ್ಕೆ ಯಾಕೆ ಮಾರಬೇಕು ಅಂತ ಹೇಳಿ ನಾನು ಅದಕ್ಕೆ ಬೇಡ, ತಿಂಗಳ ಬರಲೇಳು ಅಂತ ಹೇಳಿದ್ದೀನಿ. ಅವ್ರು ಬಂದಿದ್ದರು, ಇವಾಗಿನ ನೋಡ್ಕೊಂಡು ಹೇಳಿ ಹೋದ್ರಲ್ಲ, ಅದಕ್ಕೆ ನಾವು ಬಂದ್ವಿ. ಅತ್ಲಾಗೆ ಇನ್ನೇನು ಮಾಡೋದಂತ ಹೋಗಿ ನಾನು ಸುಗುಣ ಎಲ್ಲರೂ ನೋಡ್ಕೊಂಬಂದ್ವಿ. ಅದಕ್ಕೆ ಅತ್ತ ಎಲ್ಲರೂ ಚೆನ್ನಾಗಿರೋಣ. ಅವಳು ನಿನ್ನ ಯಾಕೆ ಇವಾಗ ಬಿಡಲ್ ಮಾಡೋಣ ಹೇಳು, ಈಗಳಪ್ಪ ಹಿಂಗೆ ಮಾಡಿದ್ರು ಅಂಬದು ಬೇಡ. ಅದಕ್ಕೆ ಅತ್ತ ಚೆನ್ನಾಗಿರೋಣ ಅಂತ ಕಣಪ್ಪ. ಸರಿ ಅಪ್ಪ, ಆಯ್ತು. ಒಟ್ಟಿನಲ್ಲಿ ಚೆನ್ನಾಗಿದ್ರು ಸಾಕು ಎಲ್ಲರೂ. ಎಲ್ಲರೂ ಚೆನ್ನಾಗಿದ್ರು ನೋಡ್ಬೋದಪ್ಪ. ಅದಕ್ಕೆ ಸುಗುಣ ಮಾಮೇ ನಂಬುತ್ತೋ ಏನೋ ಇಲ್ಲಿಗೆ ಕರ್ಕೊಂಬರೋಣ ಅಂತ ಇದ್ವಿ ಅಂತಂದ್ಲು. ಇವಾಗ ಅಲ್ಲಿ ಒಟ್ಟು ಪಾಂತರ ಮನೆ ಪಾಪ ಹಳೆ ಮನೆ, ಅವ್ರಿಗೆ ಒಟ್ಟು ಮನೆಗೆ ಮಗ್ಗಿ ಆಗಿಲ್ಲ ಏನಿಲ್ಲ. ಅದಕ್ಕೆ ಇಲ್ಲಿಗೆ ಕರ್ಕೊಂಬರೋಣ ಕಾಣತ್ತೆ, ಮಾಮೂನ್ ಕೇಳಿ ಅಂತ ಅಂದ್ವಾ. ಅದಕ್ಕೆ ಅಂತ ಕರ್ಕೊಂಬಂದು ನೋಡ್ಕೊಂತಾಳೆ. ಇನ್ನೇನು ಅವನು ಕೆಲ್ಸಕ್ಕೆ ಹೋಗ್ತಾನೆ, ಇವಳು ನೋಡ್ಕೊಂತಾಳತ್ತ. ಹೆಂಗಾತ ಚೆನ್ನಾಗಿರ್ತಾರತ್ತ, ಏನು ಮಾಡೋಕ್ಕಾಗುತ್ತಪ್ಪ. ಚೆನ್ನಾಗಿರ್ತಾರತ್ತ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಕರ್ಕೊಂಬಂದು ನೋಡ್ಕೊಂಡು ಚೆನ್ನಾಗಿರೋದಿದ್ರೆ ಇರ್ರಿ, ನಾನೇನು ಬೇಡ ಅಂಬಲ್ಲ. ಅದೇ ಕಣಪ್ಪ. ಇವಾಗ ಯಾಕೆ ಸುಮ್ಮನೆ ಕೈ ಬಿಟ್ರಪ್ಪೋ ಈಗಳಪ್ಪ ಅಂಬೋದು ಬೇಡ. ಅವ್ರದ್ದು ಪಾಪ ಮನೆ ಸೋರುತ್ತೆ, ಅದಕ್ಕಾಗಿನತ್ತ. ಅವ್ರ ಜೀವನ ಮಾಡೋದೇ ಕಷ್ಟ ಅಂದಮೇಲೆ ಇವಾಗ ನಾವು ಅವ್ರನ್ನ ಅಲ್ಲಿ ಬಿಟ್ಟರೆ ಹೆಂಗೆ ಸರಿ ಆಗುತ್ತೆ. ನಾವು ನೋಡ್ಕೊಂಡಿದ್ಕೂ ಪ್ರಯೋಜನ ಇರಲ್ಲ ಕಣಪ್ಪ. ನಾನು ಅಲ್ಲಿಗೆ ಹೋಗಿ ಹೊಟ್ಟೆ ನೋಡ್ಕೊಂಡ್ರು ಅಯ್ಯೋ ಬಿಡಪ್ಪ ಕೈ ಬಿಟ್ಟವನೇ ಅಂತಾರೆ. ಅದಕ್ಕಾಗಿನ ಕರ್ಕೊಂಬಂದು ನೋಡ್ಕೊಂಡ್ರಿಗಳಪ್ಪ, ಏನೋ ಆಗಿದ್ಕೊಂಡು ಹಿಂಗೆ ತಪ್ಪು ಮಾಡಿದ್ಕೊಂಡು ಏನೋ ಕೈ ಇಡ್ದ ನೋಡ್ಕೊಂಡ ಅಂಬೋದೊಂದು ಹೆಸ್ರನ ಇರುತ್ತೆ ನನಗೆ. ಸರಿಯಪ್ಪ, ಆಯಿತು. ದುಡ್ಡು ಬಂದಿರೋ ವಿಷಯನ ಯಾರು ತಗೊಂಡು ಹೇಳಕ್ಕೆ ಹೋಗ್ಬೇಡಿ. ಹೇಳಿದೆ ಅಯ್ಯೋ ದುಡ್ಡು ಬಂದೈತೆ ಅತ್ತೆ ನೋಡ್ಕೊಂತಾರೆ ಅಂತ ಹೇಳಿ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾರೆ. ಈ ಜನ ಹೆಂಗೆ ಬೇಕಾದ್ರೆ ಮಾತಾಡ್ತಾರೆ. ಅದಕ್ಕಾಗಿ ಈಗ ನಾವು ದುಡ್ಡು ಬಂದರೂ ನೋಡ್ಕೊಂತಿದ್ವಿ, ದುಡ್ಡು ಬರಲಿಲ್ಲ ಅಂದ್ರೆ ನೋಡ್ಕೊಂತಿದ್ವಿ. ಇವಾಗ ನಾವು ನೋಡ್ಕೊಂಬಕ್ಕೆ ಅರ್ಥ ಐತೆ, ನೋಡ್ಕೊಂತಿದ್ವಿ. ಇವಾಗ ಒಂದಿಟ್ಟು ಹಂಗೆ ದುಡ್ಡು ಬರುತ್ತೆ, ಹೊಸ ತಂದು ಅದೇನೋ ಔಷಧಿ ಅದು ಕೊಡಿಸಿ ಚೆನ್ನಾಗಂಗೆ ನೋಡ್ಕೊಂಬದು ಅಷ್ಟೇ. ಈಗ ನಾವೇನೇನು ಕೈಯಿಂದ ಇಕ್ಕಂಗಿಲ್ಲಲ್ಲ ಅತ್ತೆ. ಅವ್ರ ದುಡ್ಡು ಅವ್ರ ಕಾಸು ನೋಡ್ಕೊಂಡ್ರೆ ಆತ ಅಷ್ಟೇ, ಇನ್ನೇನು ಮಾಡೋದು. ಹಿಂಗೆ ಆಗೈತೆ ಅಂದಮೇಲೆ ನೋಡ್ಕೊಂಬ್ಲೇಬೇಕಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವಿಜಿತ್ ಹೆಂಗೂ ದುಡ್ಡು ಬಂದೈತೆ, ಅದಕ್ಕೆ ಒಂದು ಹೊಸ ತಂದು ಚೆನ್ನಾಗಿ ನೋಡ್ಕೊಂಬನ ಅಂತ. ಚೆನ್ನಾಗಿ ನೋಡ್ಕೊಂಡ್ರೆ ಅತ್ಲಾಗೆ ಚೆನ್ನಾಗಿ ಆಗ್ತಾಳೆ. ಇನ್ನೊಂದು ದುಡ್ಡು ಬೇರೆ ಬರುತ್ತೆ ಅಂತ ಹೇಳಿ ಹೇಳೋಗ್ಯವರಲ್ಲ, ಅದಕ್ಕೆ ಹತ್ತ ನಾವು ಚೆನ್ನಾಗಿ ನೋಡ್ಕೊಂಬನ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿದ್ವಿ. ನೋಡ್ತಾ ಇದ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.